ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಿಸಿ ಇನ್ನೂ ತಣ್ಣಗಾಗಿಲ್ಲ. ಮಂತ್ರಿ ಸ್ಥಾನ ಸಿಗದೆ ಇರೋದ್ರಿಂದ ಕೈಪಾಳ್ಯದ ಅಸಮಾಧಾನ ಈಗ ತಾರಕಕ್ಕೇರಿದೆ. ಹೈಕಮಾಂಡ್ ಎಷ್ಟೇ ಸಮಾಧಾನ ಮಾಡೋಕೆ ಹೋದ್ರೂ ಕೂಡ ಹಿರಿಯ ಶಾಸಕರು ಮಾತ್ರ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ವಿಪಕ್ಷ ಸಾಲಿನಲ್ಲಿ ಕುಳಿತುಕೊಳ್ಳಲು ಮುಂದಾಗಿರುವ ಟಿಬಿ ಜಯಚಂದ್ರ ಅವರು ಯೂ ಟರ್ನ್ ಹೊಡೆಯಲಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಸಂಪುಟ ವಿಸ್ತರಣೆಯಲ್ಲಿ ಅವಕಾಶ ಸಿಗದೆ ಇರೋದ್ರಿಂದ ಜಯಚಂದ್ರ ಅವರು ಫುಲ್ ಗರಂ ಕೂಡ ಆಗಿದ್ದಾರೆ. ಆಡಳಿತ ಪಕ್ಷದ ಸಾಲಿನಲ್ಲಿ ಕುಳಿತುಕೊಳ್ಳಲು ನನಗೆ ಇಚ್ಛೆ ಇಲ್ಲ, ಹಾಗಾಗಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಸಾಲಿನಲ್ಲಿ ಪ್ರತ್ಯೇಕ ಆಸನ ಕಲ್ಪಿಸಿ ಅಂತ ಸ್ಪೀಕರ್ಗೆ ಪತ್ರ ಬರೆಯಲು ಸಿದ್ಧತೆ ಕೂಡ ನಡೆಸಿದ್ದಾರಂತೆ. ಅಷ್ಟೇ ಅಲ್ಲ, ಅಲ್ಲಿಂದಲೇ ಸರ್ಕಾರದ ಕಾರ್ಯವೈಖರಿಯನ್ನ ಗಮನಿಸಿ ಸಲಹೆ ನೀಡೋದಾಗಿ ಕೂಡ ಹೇಳಿದ್ದಾರೆ. ಇನ್ನು ವಿಶೇಷ ಅಂದ್ರೆ ಹಂಗಾಮಿ ಸ್ಪೀಕರ್ ಆಗಿ ಜಯಚಂದ್ರ ಅವರನ್ನ ಹೆಸರನ್ನ ಶಿಫಾರಸು ಮಾಡಲಾಗಿದ್ರು ಕೂಡ ಅವರು ಆ ಜವಾಬ್ದಾರಿಯನ್ನ ನಿರಾಕರಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಇನ್ನೊಂದೆಡೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಆಡಿರುವ ಮಾತುಗಳು ಕಾಂಗ್ರೆಸ್ ನಾಯಕರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ನಾನು ಮಂತ್ರಿ ಆಗಲ್ಲ ಅಂತ ಮನೆಯಲ್ಲಿ ಕೂತಿದ್ದೆ, ಆಗ ಎಚ್ ಡಿ ಕುಮಾರಸ್ವಾಮಿ ಅವರೇ ನನಗೆ ಫೋನ್ ಮಾಡಿ ಸಚಿವರನ್ನಾಗಿ ಮಾಡಿದ್ರು, ಅದನ್ನ ನಾನು ಯಾವತ್ತೂ ಮರೆಯಲ್ಲ ಅಂತ ಶ್ರೀನಿವಾಸ್ ಅವರು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಎಸ್, ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಇನ್ನೊಮ್ಮೆ ಭಿನ್ನಾಭಿಪ್ರಾಯ ನಮ್ಮ ನಡುವೆ ಮೂಡಿರಬಹುದು, ಆದ್ರೆ ನಮ್ಮಿಬ್ಬರ ನಡುವೆ ಏನು ಇಲ್ಲ ಅಂತ ಎಚ್ ಡಿ ಕೆ ಅವರನ್ನ ಶ್ರೀನಿವಾಸ್ ಕೊಂಡಾಡಿದ್ದಾರೆ. ಸದ್ಯ ಇವರ ಈ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಈ ಎಲ್ಲಾ ಬೆಳವಣಿಗೆಗಳು ಮತ್ತು ಬಂಡಾಯದ ಬಿಸಿ ಹೆಚ್ಚಾಗ್ತಿದ್ದಂತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ದೌಡಾಯಿಸುತ್ತಿದ್ದಾರೆ. ಇನ್ನು ಇದರ ಜೊತೆಗೆ ಅಸಮಾಧಾನಿತ ಶಾಸಕರನ್ನ ಭೇಟಿಯಾಗಿ ಶಾಂತಿ ಸಂಧಾನ ನಡೆಸಲು ಅವರು ಮುಂದಾಗಲಿದ್ದಾರೆ ಎನ್ನುವ ಮಾತುಗಳು ಸಹ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಹಿರಿಯ ನಾಯಕರ ಈ ಮುನಿಸನ್ನ ಸುರ್ಜೇವಾಲಾ ಹೇಗೆ ಶಮನ ಮಾಡ್ತಾರೆ, ಜಯಚಂದ್ರ ಹಾಗೂ ಶ್ರೀನಿವಾಸ್ ಅವರ ಮುಂದಿನ ಹೆಜ್ಜೆ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು.